ಈ ಇಡ್ಲಿ ನೋಡಿ ಎಷ್ಟು ಮೃದುವಾಗಿ ಬಂದಿದೆ ಅಲ್ವಾ. ಇವತ್ತು ನಾನು ಹತ್ತಿಯಂತೆ ಮೃದುವಾದ ರಾಗಿ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹೊಟ್ಟೆಗೆ ತಂಪು ಮತ್ತು ಹಿತವಾಗಿರುತ್ತೆ. ನಮಸ್ತೆ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಅರ್ಧ ಕಪ್ಪು ಉದ್ದಿನಬೇಳೆ ಮತ್ತು 1 ಚಮಚ ಮೆಂತ್ಯ ಕಾಳನ್ನು ಒಂದು ಪಾತ್ರೆಯಲ್ಲಿ ತಗೊಂಡು ಒಂದು 2 ಸಲ ಚೆನ್ನಾಗಿ ತೊಳಿಬೇಕು. ತೊಳೆದಾದಮೇಲೆ ಅಗತ್ಯ ಇರೋಷ್ಟು ನೀರು ಹಾಕಿ 4 ರಿಂದ 5 ಗಂಟೆ ನೆನೆಯೋದಕ್ಕೆ ಬಿಡಬೇಕು. ಇಲ್ಲಿ ಅರ್ಧ ಕಪ್ಪು ಅಂದರೆ 120 ml ಹಿಡಿಯುವಂತಹ ಒಂದು ಪುಟಾಣಿ ಕಪ್ಪು. ಉದ್ದಿನ ಕಾಳು ಸಿಕ್ಕಿದ್ರೆ ಅದನ್ನೇ ಹಾಕಿ, ಆಗ ಇಡ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ. ಆಮೇಲೆ ರುಬ್ಬೋದಕ್ಕೆ 1 ಗಂಟೆ ಇದೆ ಅನ್ನುವಾಗ 1.5 ಕಪ್ಪು ಅಂದರೆ ಉದ್ದಿನಬೇಳೆ ಅರ್ಧ ಕಪ್ಪು ತೊಗೊಂಡಿದ್ರೆ ಅದರ 3 ಪಟ್ಟು ರಾಗಿ ರವೆನ ತಗೊಂಡು 1 ಸಲ ನೀರು ಹಾಕಿ ತೊಳೆದು ಸಂಪೂರ್ಣವಾಗಿ ನೀರನ್ನು ಬಗ್ಸಿ ತೆಗಿಬೇಕು. ನಾವು ಇಡ್ಲಿ ರವೆಯಿಂದ ನೀರನ್ನು ಹಿಂಡಿ ತೆಗಿತೀವಲ್ಲ, ಆ ರೀತಿ ಎಲ್ಲ ಮಾಡೋದು ಬೇಡ. ಸುಮ್ಮನೆ ಬಗ್ಸಿ ತೆಗೆದ್ರೆ ಸಾಕು. ಆ ನಂತರ ಅದನ್ನು ಹಾಗೆ 1 ಗಂಟೆ ಅಷ್ಟು ಹೊತ್ತು ನೆನೆಯೋದಕ್ಕೆ ಬಿಡಬೇಕು. ಈ ರೀತಿ ಮಾಡಿದರೆ ರಾಗಿ ಇಡ್ಲಿ ಮೃದುವಾಗಿ ಬರುತ್ತೆ. ಅಂದರೆ ಈ ರಾಗಿ ರವೆ ನೆನ್ಕೊಂಡು ಇಡ್ಲಿ ಮೃದುವಾಗಿ ಚೆನ್ನಾಗಾಗುತ್ತೆ. ಹೌದು, ಈ ರೆಸಿಪಿನಲ್ಲಿ ನಾನು ಬಳಸ್ತಾ ಇರೋದು ರಾಗಿ ರವೆ. ಇದನ್ನು ನಾನು ತರಿಸಿರೋದು ಬೆಂಗಳೂರಿನ ಫೇವರಿಟ್ ಅನ್ನೋ ಕಂಪ್ನಿಯಿಂದ. ಈ ರಾಗಿ ರವೆ ಇದ್ದರೆ ಮೃದುವಾದ ರಾಗಿ ಇಡ್ಲಿನ ಸುಲಭವಾಗಿ ಮಾಡ್ಬೋದು. ರಾಗಿ ರವೆ ನೆನೆಸಿ ಆದಮೇಲೆ ಅದೇ ರೀತಿ ರುಬ್ಬೋದಕ್ಕೆ 1 ಗಂಟೆ ಇದೆ ಅನ್ನುವಾಗ 1/4 ಕಪ್ಪಷ್ಟು ಅವಲಕ್ಕಿನ ನಾನು ತೊಳೆದು ನೆನೆಸಿಟ್ಕೊಳ್ತಾ ಇದ್ದೀನಿ. ಚಳಿಗಾಲ ಆದರೆ ಅರ್ಧ ಕಪ್ವರೆಗೂ ಅವಲಕ್ಕಿನ ಹಾಕ್ಬೋದು, ಅಥವಾ ತುಂಬ ಬಿಸಿ ವಾತಾವರಣ ಇದೆ ಅಂದರೆ ಅವಲಕ್ಕಿನ ಕಡಿಮೆ ಹಾಕ್ಕೊಳ್ಬೋದು. ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಉದ್ದಿನಬೇಳೆ ಮತ್ತು ಮೆಂತ್ಯ ಎಲ್ಲ ಚೆನ್ನಾಗಿ ನೆಂದಿದೆ. ಒಂದು ಮಿಕ್ಸಿ ಜಾರಲ್ಲಿ ನೆಂದಿರುವಂತಹ ಉದ್ದಿನಬೇಳೆ, ಮೆಂತೆ ಹಾಗೆ ನೆನೆಸಿರುವಂತಹ ಅವಲಕ್ಕಿ, ಈ 3 ಪದಾರ್ಥಗಳನ್ನು ತಗೊಂಡು ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿ ತೊಳೆದಿಟ್ಟಿದ್ವಲ್ಲ ಆ ರಾಗಿ ರವೆ ಜೊತೆ ಸೇರಿಸ್ಬೇಕು. ತುಂಬ ಜಾಸ್ತಿ ಏನು ನೀರು ಹಾಕಬೇಡಿ, ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಸಾಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಡ್ಲಿ ಅಥವಾ ದೋಸೆ ಮಾಡುವಾಗ ಹಿಟ್ಟನ್ನು ಈ ರೀತಿ ಕೈಯಲ್ಲಿ ಚೆನ್ನಾಗಿ ಕಲಿಸ್ಬೇಕು. ಆಗ ಹಿಟ್ಟು ಚೆನ್ನಾಗಿ ಹುದುಗಿ ದೋಸೆ ಇರಲಿ ಇಡ್ಲಿ ಇರಲಿ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಕಲಸಿ ಆದಮೇಲೆ ಮುಚ್ಚಳ ಮುಚ್ಚಿ ಒಂದು 7 ರಿಂದ 8 ಗಂಟೆ ಅಷ್ಟು ಹೊತ್ತು ಹಿಟ್ಟನ್ನು ಹುದುಗೋದಕ್ಕೆ ಅಥವಾ ಹುಳಿ ಬರೋದಕ್ಕೆ ಬಿಡಬೇಕು. ಅಂದಹಾಗೆ ಈ ರಾಗಿ ರವೆನ ಒಂದು ಸ್ಪೆಷಲ್ ಮಿಲ್ಲಿಂಗ್ ಪ್ರೋಸೆಸ್ ಬಳಸಿ ಮಾಡಿದ್ದಾರೆ. ಇದನ್ನು ಬಳಸಿ ಉಪ್ಪಿಟ್ಟು ಸಹ ಮಾಡ್ಬೋದು. ನಾನೊಂದು ನಂಬರ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ, ನಿಮಗೆ ಬೇಕಾದರೆ ಆ ನಂಬರಿಗೆ ಕಾಲ್ ಮಾಡಿ ಕಳಿಸ್ಕೊಡ್ತಾರೆ. ಉಪ್ಪಿಟ್ಟು ಇಡ್ಲಿ ಹೇಗೆ ಮಾಡೋದು ಅಂತ ಹಿಂದೆ ಬರೆದಿರ್ತಾರೆ ಬೇಕಾದರೆ. ಇಲ್ಲಿ ನೋಡಿ, ಮಾರನೇ ದಿವಸ ಬೆಳಿಗ್ಗೆ ಹಿಟ್ಟು ಚೆನ್ನಾಗಿ ಹುದುಗಿದೆ. ಇದಕ್ಕೆ ರುಚಿಗೆ ತಕ್ಕಂತೆ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ಇಡ್ಲಿನ ಮಾಡಬೇಕು. ಇಡ್ಲಿ ಮಾಡೋ ಮೊದಲು ಒಂದು ಅರ್ಧ ಚಮಚ ಅಥವಾ 1 ಚಮಚದಷ್ಟು ತೆಂಗಿನೆಣ್ಣೆನ ಹಾಕಿ ಕಲಸಿ ಇಡ್ಲಿ ಮಾಡಿದ್ರೆ ಮೃದುವಾಗಿ ಬರುತ್ತೆ ಅಂತ ಅಂತಾರೆ. ನೀವು ಯಾವತ್ತಾರು ಟ್ರೈ ಮಾಡಿದ್ದೀರಾ? ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಿಟ್ಟು ನೋಡಿ ಈ ಹದದಲ್ಲಿ ಇರಲಿ. ಇಡ್ಲಿ ಪ್ಲೇಟಿಗೆ ತುಪ್ಪ ಅಥವಾ ಎಣ್ಣೆನ ಹಚ್ಚಿ ಹಿಟ್ಟನ್ನು ಈ ರೀತಿ ಹಾಕ್ಕೊಂಡು ಒಂದು 12 ನಿಮಿಷ ಆವಿನಲ್ಲಿ ಬೇಯಿಸಬೇಕು. ಹಿಂಗೆ ಆವಿ ಎಲ್ಲ ಬರೋಕ್ಕೆ ಶುರು ಆದಮೇಲೆ ಇಡ್ಲಿ ಪ್ಲೇಟನ್ನು ಇಟ್ಟು ಮತ್ತೆ ಬೇಯಿಸಿ. ನೋಡಿ ಎಷ್ಟು ಮೃದುವಾಗಿ ಚೆನ್ನಾಗಿರೋ ಇಡ್ಲಿ ತಯಾರಾಯಿತು. ಮೇಲಿಂದ ತುಪ್ಪ ಹಾಕಿ ಚಟ್ನಿ ಅಥವಾ ಸಾಂಬಾರ್ ಜೊತೆ ಬಡಿಸಿದ್ರೆ ಆಯಿತು. ಆರೋಗ್ಯಕರ ಇಡ್ಲಿ ಮೃದುವಾಗಿ ಸುಲಭವಾಗಿ ಮಾಡ್ಬೋದು. ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.